ಹೆಂಗೈತಪ್ಪ? ಬೆಂಕಿ ಉಪ್ಪು ಹಾಕಿರಲ್ಲ ಗೈಸ್ ಫಸ್ಟ್ ಈಗ ಒಲೆ ಹಚ್ಚಾಕೊಂತೀವಿ. ಕೆಸರು ಹಚ್ತಾ ಇದೆ ಗೈಸ್, ಯಾಕಂದ್ರೆ ಸ್ವಲ್ಪ ಜಲ್ದಿ ಬೇಳ್ತದೆ ಅಂತಂದು. ಡ್ರೈಗೆ ಆ ಕಡೆ ಸಾಂಬಾರಿಗೆ ಒಂದು ಪಿಕ್ಚರ್ ಆಗಿದೆ. ಈಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಏನೋ ಹಾಕಿದ್ದಾರೆ ಇಲ್ಲಿ ಸೌಂಡ್ ಕೇಳ್ರಿ. ವಾವ್ ಒಳ್ಳೆ ತಂದ್ಬಿಟ್ಟಿನಿ. ತಂದು ನಾನು ಇದು ಮಾಡ್ತೀವಿ, ಇದು ಹಾಕೊಂತೀವಿ. ಲಿವರ್ ತಿಂತದನೆ ಸಂಪು ಸ್ಮೆಲ್ ಮಾತ್ರ A1 ಐತಿ. ಲಾಲ್ ಬಾಗ್ ಫೈನಲಿ ಇಟ್ಸ್ ಕಂಪ್ಲೀಟೆಡ್. ನೋಡಿ ಗೈಸ್ ಡ್ರೈ ಇದೆ. ಹಾಯ್ ಗೈಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ನೋಡ್ಬೋದು ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ, ಟೋಟಲ್ ನಾವು ಒಂದು 5-6 kg ಚಿಕನ್ ಮಾಡ್ತಾ ಇದೀವಿ ಫಾರಂ ನಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್ ಲಾಗ್ ಇದು. ದಯವಿಟ್ಟು ಪೂರ್ತಿ ನೋಡಿ ಎಲ್ಲರೂ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಈಗ ಒಲೆ ಹಚ್ಚಾಕೊಂತೀವಿ. ಉಪ ಮಾಡಿ ಒಂದು ಸೆಕೆಂಡ್. ನೋಡಿ ಗೈಸ್, ಇಷ್ಟೊಂದು ಚಿಕನ್ ಈಗ ನಾವು ಅಡುಗೆ ಮಾಡಬೇಕಾಗಿದ್ದು ಗೈಸ್. ಈಗ ಇದಕ್ಕೆ ಸ್ವಲ್ಪ ಏನಿದೆ ಕೆಸರು ಹಚ್ತಾ ಇದೆ ಗೈಸ್, ಯಾಕಂದ್ರೆ ಸ್ವಲ್ಪ ಜಲ್ದಿ ಬೇಳ್ತದೆ ಅಂತಂದು. ಓ ಸರಿ ಗೈಸ್, ಮಚ್ಚಿ ಆಗಬಾರ್ದು ಅಂತಂದು ಇದು ಮಾಡ್ತಾ ಇದೀವಿ. ಈಗ ಇದು ಮಾಡ್ತಿದ್ದಾರೆ ಇಲ್ಲಿ ಗೈಸ್. ಎಲ್ಲ ಕ್ಲೀನ್ ಮಾಡಿದ್ವಿ ಈಗ, ಫುಲ್ ಕ್ಲಿಯರ್ ಆಗಿ ಫುಲ್ ಜೈ ಕಾಣಕ. ಮತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ರೆಡಿ ಬಾಸ್. ಫೈನಲಿ ಇದು ಹಚ್ಚಿದ್ವಿ, ಏನದು ಬೆಂಕಿ ಗೈಸ್. ಇದು ಡ್ರೈಗೆ ಆ ಕಡೆ ಸಾಂಬಾರಿಗೆ ಇದು ಹಾಕತ್ತಲ್ಲ, ಹೂ ಬಿಡದ ಪುಡಿತಲ್ಲ ಅವಾಗಲೇ. ಅವಾಗ ಅದಾದ್ಮೇಲೆ ಈ ಮಸಾಲೆ ಹಾಕ್ತಿದ್ದಿಲ್ಲ, ಮನೆ ಮಸಾಲೆ ಹಾಕ್ಬೇಕದಿಲ್ಲ. ನಾ ಮನೆ ಮಸಾಲೆ ಹಾಕಿ ಆಮೇಲೆ ಅಂಗಡಿ ಮಸಾಲೆ ಹಾಕೋದು. ಮನೆ ಮಸಾಲೆ ಹಾಕಿ ಕುದ್ದ ಮೇಲೆ ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಆಮೇಲೆ ಮೇಲೆ ಉಪ್ಪು ಖಾರ ಉಪ್ಪು ಹಾಕಿ ಮಾಡ್ತೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಲ್ಲ ನಾಲ್ಕು ಐಡಿಯಾ ಒಲೆ ಉರಿಲ್ ತಗ, ಉರಿಲ್ ಸ್ವಲ್ಪ ಒಬ್ರು ಇಡ್ರಿ, ಒಬ್ರು ಹರ್ಕೊಡ್ತಾರೆ. ಅಲ್ಲ ಈಗ ನೋಡ್ದಪ್ಪ ಎಲ್ಲ ಮುಗ್ದಾದ್ಮೇಲೆ ಸರಿ ಬಿಡಿ ನೋಡಿ ಹೆಂಗೈತೆ ಅಂತ. ಮಸಾಲೆ ಭಾಳ ಹಾಕತ್ತೀನಿ, ಕೈ ಕಾಣ್ತಲ್ಲ. ಫುಲ್ ಕಳನ ಕೈ ಹಾಕಿ. ಈಗ ಒಂದು ಪಿಕ್ಚರ್ ಆಗಿದೆ. ವಾಟ್ ಸ್ಟಾರ್ಟ್ ಅಂತಂದರೆ, ಅದು ಈರುಳ್ಳಿಗೆಲ್ಲ ಹಾಗೆ ತಂದಿದ್ದೀವಿ ನಾವು ಹೆಚ್ಚಕ್ಕೆ. ಈಗ ಏನಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನೋಡೋಕ್ಕೆ ಏನಾರ ಸಿಗುತ್ತಾ ಇಲ್ಲ ಅಂತಂದು. ಆದರೆ ಬಟ್ ಇಲ್ಲಿ ಏನಿಲ್ಲ ಗೈಸ್. ಒಂದು ಚಾಕೋ ಸಿಕ್ಕರೆ ತುಂಬಾ ಹೆಲ್ಪ್ ಆಗುತ್ತೆ. ಐತಿಲ್ಲ ಅಂತ ಗೊತ್ತಿಲ್ಲ ನನಗೇನು. ಸರಿ ಇಲ್ಲಿ ನೋಡೋಣ, ಇಲ್ಲಿ ಅಂತೂ ಇಲ್ಲ ಗೈಸ್. ಇದ್ರೆ ಇಲ್ಲೇ ಇರಬೇಕಂತ ಅನಿಸುತ್ತೆ. ಚೆಕ್ ಮಾಡೋಣ. ಹಾಂ ಹಾಂ
ಇದೊಂದು ಏನು ಸಿಕ್ತು ಕೈಸು ಸಿಕ್ತು ಬನ್ನಿ ನೋಡೋಣ ಅಣ್ಣ ಸಾಕಾತ್ ಸಿಕ್ಕೈತಿ ಗೊತ್ತಿಲ್ಲಪ್ಪ ನನಗೆ ನೋಡಿ ಇಲ್ಲಿ ಹೆಂಗೆ ಗಲೀಜಾಯ್ತು ನೋಡಿದ್ದು ತೊಳೆಯಕ್ಕೆ ಕೆಲಸ ಈರುಳ್ಳಿ ಗುದ್ದು ಹೇಳ್ತೀನಿ ಭಾಳ ಇದೆ ಫುಲ್ ಹೊಲ್ತಾ ಸುಮ್ಮನೆ ತಗೊಂಬಂದು ನೋಡಿ ಬ್ಯಾಡ್ ಅಂತಿದೆ ಅಲ್ಲೇ ಕೈಯಿಂದ ಅಗಿಚು ಕುಮ್ಮ ಮಾತಾಡಂತೆ ಇಲ್ಲಿ ಇಲ್ಲ ಬನ್ನಿ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ ಈಗ ಸಾಂಬಾರು ಕೂಡ ರೆಡಿ ಮಾಡ್ತಾಯಿದ್ದಾರೆ ಏನೋ ಹಾಕಿದ್ದಾರೆ ಇಲ್ಲಿ ಅಂದ್ರೆ ಇದು ಮಸಾಲೆ ಹಾಕಿದ್ದಾರೆ ಮಾಡಕ್ಕೆ ಕುಂತಾಗ ಅದೇನಪ್ಪ ಅಂತಂದರೆ ಈರುಳ್ಳಿ ಜಜ್ಜೋದು ಯಾವ ಥರ ಇದೆ ನೋಡಿ ಕೆಲಸ ಅಲ್ಲ ಇಲ್ಲಿ 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 ಇಟ್ಬಿಡಿ ಇಲ್ಲಿ ಏಸ್ ಜತ್ತವನೀಗ ಅಣ್ಣ ಏನೋ ಮೂರಷ್ಟು ಇರೋದಲ್ಲಿ ನೋಡಿ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ 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 ఏం కుస్తీలే మీ చిరునవ్వు మీ నడక ಈ ಕಡೆ ಈರುಳ್ಳಿ ಆಯ್ತು ಈ ಕಡೆ ನಮ್ಮ ಸಿದ್ಲಿಂಗ್ ಈಗ ಈರುಳ್ಳಿ ಕಂಪ್ಲೀಟ್ ಆಯ್ತು ಬಾಯ್ದ ಈಗ ಈ ಕಡೆ ಮೆಣಸಿನ್ಕಾಯಿ ಇದು ಕಟ್ ಮಾಡ್ತಿದ್ದಾರೆ ಮೆಣಕಾಯಿ ಈರುಳ್ಳಿ ಚಂದ ಮಸ್ತ್ ಕಟ್ ಮಾಡಿದ್ದೀವಿ ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ ಗೈಸ್ ಸಾಫ್ ಆಯಿಲ್ ಅಂದರೆ ಜಜ್ಜಿ ಅಷ್ಟೇ ಎಂಥ ಒಳ್ಳೆ ಇದಂದ್ರೆ ಗೈಸ್ ನೀರು ಹಾಕ್ಕೊಂತೀವಿ ಯಾಕಣ್ಣ ಹಾಂ ಕೆಳಗೆ ಹಿಡಿಬಾರ್ದು ಅಂತ ನೋಡಿ ಗೈಸ್ ತಳ ನೋಡ್ರಿ ತಳ ಹಿಡಿಬಾರ್ದು ಅಂತಂದು ನೀರು ಹಾಕಿ ಸ್ವಲ್ಪ ನೀವು ಹಾಕಿ ನೀವು ತಿಂತೇಣ ಲಿವರ್ ತಿಂತಾರಲ್ಲ ನೀವು ತಂದ್ಬಿಟ್ಟಿನಿ ಏ ತಂದು ನಾನು ಯಾಕೆ ಗೈಸ್ ಮತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀವಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಂದು ಹಾಕೊಂತೀವಿ ಗೈಸ್ ಇನ್ನು ಸ್ವಲ್ಪ ಕಡ್ಡಿಗೆ ಬೇಕಂತಂದು ಕಡ್ಡಿಗೆ ಮುರ್ಕೊಂಬಂದ ಲಿವರ್ ಸಪ್ರೇಟ್ ಮಾಡ್ತಿದ್ದೀವಿ ಯಾಕಪ್ಪ ಅಂದ್ರೆ ಒಳ್ಳೆ ಟೇಸ್ಟ್ ಯಾಕಂದ್ರೆ ಒಳ್ಳೆ ಟೇಸ್ಟ್ ಬರುತ್ತಂತಂದು ತೆಗಿಯಕೊಂತೀವಿ ಗೈಸ್ ಪಾಪ ನಮ್ಮ ದರ್ಶನದೆಲ್ಲ ಮೂಡೋತ ಅವನು ಇಷ್ಟ ಅಂತದ್ದು ಫುಲ್ ಹೊಗೆ ಆಗಿದೆ ಆಮೇಲೆ ಸಿಗ್ತೀನಿ ಗೈಸ್ ಅಲ್ಲಿ ಮಸಾಲ ಸ್ವಲ್ಪ ಅಲ್ಲಾಡ್ಸಕೊಂತೀವಿ ಯಾಕಂದ್ರೆ ಗಟ್ಟಿ ಆಗಿರ್ತದೆ ಸ್ವಲ್ಪ ಹಂಗೆ ಅಲ್ಲಾಡಿಸಿ ಸ್ವಲ್ಪ ಚೆನ್ನಾಗುತ್ತೆ ಅಂತಂದು ನೋಡಿ ಗೈಸ್ ಇದಕ್ಕಂತ ಗೈಸ್ ಲಿವರ್ ನೋಡಿ ಗೈಸ್ ಈಗ ಸ್ವಲ್ಪ ಇದು ಮಾಡ್ತೀವಿ ನೋಡಿ ಗೈಸ್ ಕೆಳಗೆ ಲಿವರ್ ಮೇಲೆ ಇದು ಏನದು ಹಾಂ ಚಿಕನ್ ಸಾರು ಸ್ವಲ್ಪ ಮಸಾಲೆ ಓಪನ್ ಮಾಡೋದು ನೋಡಿ ಗೈಸ್ ಗೈಸ್ ಲಿವರ್ ಸುಟ್ಕೊಂಡು ತಿಂದರೆ
ಅಷ್ಟು ಹಾಕ್ಬೇಡ ಸುತ್ತರ್ದು ಹಾಕ್ತೇವೆ ಗೈಸ್ ಇಲ್ಲಿ ಇದು ಓಪನ್ ಮಾಡಿದ್ವಿ ಈಗ ಇದು ಹಾಕ್ಕೊಂತೀವಿ ಮಸಾಲ ಹಾಂ ತಡಿ ಹಾಂ ಅದಕ್ಕೆ ಬೇಕಣ್ಣ ಈಗ ಅದಕ್ಕೆ ಸ್ವಲ್ಪ ಹಾಕಿ ನಡೀತೈತಿ ಅದಕ್ಕೆ ನಡೀತೈತಿ ಬೇಡ ಆದ್ರೆ ಇದಕ್ಕೆ ಹಾಕ್ಬಿಡ ಮತ್ತೆ ಹಂಗಂದ್ರೆ ಸಾಕು ಮಸಾಲೆ ಭಾಳ ಆದ್ರೆ ಬರೀ ಮಸಾಲೆ ಏನು ಟೇಸ್ಟ್ ಬರಲ್ಲ ಅದನ್ನ ಗಟ್ಟಿಡ್ದಷ್ಟು ತೋರ್ಸಪ್ಪ ಹೆಂಗಾಯ್ತದೆ ಗೈಸ್ ನೋಡಿ ಗೈಸ್ ಹೆಂಗೆ ಯಾವ ಥರ ಮಸ್ತ್ ಸುಟ್ಟಿದ್ದಾನೆ ಹೆವಿ ಆಗಿದೆ ಗೈಸ್ ಇದು ಬಾ ಲಿವರ್ ಆಗಿದೆ ಗೈಸ್ ಹ್ಞೂ ಅಭಿ ಗೈಸ್ ಚಿಕನ್ ಮಸಾಲ ಹಾಕಿದ್ವಿ ಮತ್ತೆ ಸ್ವಲ್ಪ ಕಡಿತೀವಿ ಇದು ಹೆಂಗೆ ಹಾಕೊಂತೀವಿ ಗೈಸ್ ಇದು ಚಿಕನ್ ಮಸಾಲ ಇನ್ನೊವು ಹಾಕು ಇನ್ನೊಂದು ಹಾಕು ಗೈಸ್ ಇದು ಕೂಡ ಮೂರು ಚಿಕನ್ ಮಸಾಲ ಹಾಕಿದ್ವಿ ತೆಗೆದು ಕಡೆಗೆ ಇನ್ನೊಂದು ಹಾಕಿಗೆ ಗೈಸ್ ಈ ಕಟ್ಟಿಗೆ ಜಾಸ್ತಿ ಆಗ್ಬಿಡುತ್ತೆ ಯಾವ ಥರ ಕುದೀತಾ ಇದೆ ಅದಕ್ಕೋಸ್ಕರ ಎಲ್ಲ ತೆಗೆಕೊಂತೀವಿ ಕಟ್ಟಿಗೆನ ನೋಡಿ ಗೈಸ್ ಯಾವ ಥರ ಇದೆ ಇದು ಲಿವರ್ ಕುಕ್ಕರ್ ಹಾಕಿ ಸ್ವಲ್ಪ ಏನೋ ಮಾಡಿ ಸಾಂಬಾರ್ ಟೇಸ್ಟ್ ಮಾಡೋಣ ಇಲ್ಲಿ ಯಾಕಲ್ಲ ಗೈಸ್ ನಮ್ಮೀಗ ಟೇಸ್ಟ್ ಮಾಡ್ತಿದ್ದಾನೆ ಇಲ್ಲಿ ಹೆಂಗೈತಪ್ಪ ಅವಲಿ ಬೆಂಕಿ ಹೇ ಉಪ್ಪು ಹಾಕಿಲ್ಲ ಗೈಸ್ ನೋಡಿ ಗೈಸ್ ಇನ್ನು ಟೇಸ್ಟ್ ಮಾಡಕ್ಕೆ ಬರಲ್ಲ ನನಗೆ ಓಕೆ ನೋಡಿ ಗೈಸ್ ಇದು ಲಿವರಿಗೆ ಒಳ್ಳೆ ಇನ್ನು ಸ್ವಲ್ಪ ಸುಡಾಕಿತ್ತು ಹಸ್ಕೊಬರ್ತಲ್ಲ ಬಾರಿದಾಕ ನೋಡೋದು ನಡೀತಿ ಉಪ್ಪ ತೈಲಣ್ಣ ಹಾಂ ಕಳ್ಳು ಉಪ್ಪು ಹೆಂಗೈತೆ ಅಣ್ಣ ಫಸ್ಟ್ ಲಿವರ್ ತಿಂತದನ ಸಂಪು ಹೆಂಗದ ಗಟ್ಟಿ ಇದೆ ಸ್ವಲ್ಪ ಹೇಳ್ಕಾಯ್ದೇನೆ ಬರ್ಸ ಗರಂ ಮಸಾಲ ತಾಳಿ ಜಲ್ದಿ ಬೋಳಿಲ್ಲ ಹಸಿ ಕಳಬೇಕು ಸಾಕಲ್ಲ ಗಾಳಿ ಜೀವನ ಬಾ ಟೇಸ್ಟ್ ಮಾಡ್ಕೊಂತಾನ ನೀನು ಟೇಸ್ಟ್ ಮಾಡು ನೋಡಿ ಗೈಸ್ ಯಾವ ಥರ ಇದೆ ನಾವು ಸ್ವಲ್ಪ ಟೇಸ್ಟ್ ಮಾಡೋ ಮನೆ ಏನು ಕಮ್ಮಿ ಆಯ್ತಾ ಹಾಂ ಏನಿಲ್ಲ ಮಸಾಲೆ ಭಾಳ ಐತಿ ಕನ್ನಡಲ್ಲಿ ಏನು ಮಸಾಲೆ ಜಾಸ್ತಿ ಆಯ್ತು ಹೌದು ನೀರು ಹಾಕೋಣ ನೀರು ನೀರು ತಂದಿದೆ ಗೈಸ್ ಚೆನ್ನಾಗೈತೆ ಗೈಸ್ ಏನು ಮಾಡಕ್ಕೆ ಬರಲಿ ಹೆಂಗೆ ತಿನ್ಬೇಕು ಅದು ಬೇರೆ ಪ್ರಶ್ನೆ ಹಂಗೆ ಹಾಕೋಣ ಅಡಿಗೆ ತೆಗಿಯೋದು ನಿಲ್ಸೋಣ ಗೈಸ್ ಇದು ಸ್ವಲ್ಪ ನೀರು ಹಾಕ್ಕೊಂತೀವಿ ಈಗ ಸ್ವಲ್ಪ ಇನ್ನು ಸ್ವಲ್ಪ ಕುದಿಲ್ಲ ಅಂತಂದು ಕುದಿಲ್ಲ ಅಂತಲ್ಲ ಮಸಾಲೆ ಜಾಸ್ತಿ ಆಯ್ತು ಮತ್ತು ಅದು ಮಸಾಲೆ ಜಾಸ್ತಿ ಅಂತ ಮಾಡ ಅಡಿಗೆ ಮಾಡಕ್ಕೆ ಬರಲ್ಲ ಸುಮ್ಮನೆ ಗೆಸ್ ಮಾಡ್ಬಿಟ್ರೆ ನಂಗೆ ಹಾಂ ಏ ಸಿದ್ಲಿಂಗ ಇದು ಎಲ್ಲ ಕಲ್ತಿರೇನ ಬಿ ಅಷ್ಟು ಚಿಕನ್ ಬಿ 3 ಲಾಕ್ ಸಿಕ್ಕವೆ ಬಿ ಗೈಸ್ ಸ್ಮೆಲ್ ಮಾತ್ರ A1 ಐತಿ ದರ್ಶ ಪುಂಗು ಹೋಗಲ್ಲ ದರ್ಶ ಲಾಲ್ ಬಾಗ್ ಚಂದ ಪುಂಗು ಮಾಡ ಪುಂಗು ಮಾಡೋದಲ್ಲ ವಿಡಿಯೋ ಆಯ್ತಾ ನಾ ವಿಡಿಯೋ ಅಲ್ಲ ಪುಂಗು ಲಾಲ್ಬಾಗ ನಂದು ಪುಂಗು ಮಾಡ ಅಂದೆ ಹೆಂಗೈತಣ್ಣ ಅದೇ ಆಮೇಲೆ ಬೇಯಿಸಿತ್ತು ಗೈಸ್ ಫೈನಲಿ ಇಟ್ಸ್ ಕಂಪ್ಲೀಟೆಡ್ ಇದು ಕಂಪ್ಲೀಟ್ ಐತೆ ಗೈಸ್ ಇದಾಯ್ತು ಫೈನಲಿ ಅದಕ್ಕೋಸ್ಕರ ಸೈಡಿಗೆ ಇಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಏ ಅದ್ರಲ್ಲಿ ತೆಗಿಬಿಡಬಿ ಮತ್ತೆ ವಾಶ್ ಮಾಡ್ತಾಳೆ ಮತ್ತೆ ವಾಶ್ ಮಾಡಿ ಹೋಗ್ಬಿಡ್ತೀಯ ಈಗ ಚೋಟ್ಬೇಕು ಕೈ ಆಡಕ್ಕೆ ಈಗ ಅದು ಜಲ್ದಿ ಚೊಡಿ ಅದನ್ನ ಸ್ವಲ್ಪ ನೀರು ಗೈಸ್ ಸ್ವಲ್ಪ ಒಲಿ ಜಾಸ್ತಿ ಆಗಿದೆ ಅಂತಂದು ಎಲ್ಲ ತೆಗಿತಾ ಇದ್ದೀವಿ ಹಾಕಲ್ಲ ಸಣ್ಣ ಸಣ್ಣ ಹಂಗೆ ಇರಲಿ ದೊಡ್ಡ ದೊಡ್ಡ ಕಡೆ ಈಗ ಇದು ನಮ್ಮನೆ ಯಾವ ಥರ ಆಗಿದೆ ಅಂತಂದು ವಾವ್ ಫ್ಯಾಂಟಾಸ್ಟಿಕ್ ಚಿಕನ್ ಕುದಾವಲ್ಲಿ ಒಂದು ತಗೋಣ ಕಡೆಗೆ ನಾನು ಏನೇ ಬಿಸಿ ಇದ್ದಿಲ್ಲಿದ್ದೇನೆ ನೋಡಿ ಗೊಬ್ಬರ ಹೆಂಗಾಗ್ತಿದೆ ಶೇರ್ ಮತ್ತಂತ ತಿನ್ಬಾರ್ದು ಈಗ ಬೋನ್ಸ್ ಕುದ್ರೆ ಅದು ಕುದ್ರೆ ಹಾಂ ಸ್ವಲ್ಪ ಏನಂತ ಚೆಕ್ ಮಾಡಕ್ಕೆ ಕುಂತೀವಿ ಬೆಂದಿಲ್ಲ ಅಂತಂದು ಆಲ್ಮೋಸ್ಟ್ ಬೆಂದಿದೆ ಇದು ಕುದಾತಲ್ಲೋ ಒಂದು ಸ್ವಲ್ಪ ಕರೆದು ಎಲ್ಲೋ ಕಡೆ ಬರ್ತಾವ ನೋಡು ನೋಡಿಲ್ಲ ಹೆಂಗೆ ಕುದಾತ ನೀವು ಕಿತ್ತದ ನಾನು ತಿನ್ನೋದು ನೀನು
ಒಬ್ರು ಹಾಕ್ಕೊಂಬಿಟ್ರಾ ಇದು ಮಸಾಲೆ ಗಟ್ಟಿ ಗಟ್ಟಿ ಹೆಂಗೆ ಕಾಣುತ್ತೆ. ಸಂಪಲೆ ಪರ ಹಾಕಿ ಬರ್ತು. ಗೈಸ್ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾ? ಪಾರ್ಟ್ 2 ವೇಟ್ ಮಾಡಿ ನೋಡಿ ಗೈಸ್. ಪಾರ್ಟ್ 2ನಲ್ಲಿ ಡ್ರೈ ಚಿಕನ್ ಮಾಡಿದ್ದು, ಹಾಗೆ ಊಟ ಮಾಡಿದ್ದು, ಸ್ವಲ್ಪ ಫೈರ್ ಕಪ್ಪಿಂಗ್ ಮಾಡಿದ್ದು ಗೈಸ್, ಅದು ಕೂಡ ತೋರಿಸ್ತೀವಿ. ಪಾರ್ಟ್ 2 ಯಾಕಪ್ಪ ಅಂತಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಇನ್ನೊಂದು 15 ಮಿನಿಟ್ಸ್ ಮಟ್ಟ ಆಗುತ್ತೆ ಗೈಸ್. ಅದಕ್ಕೋಸ್ಕರ ಪಾರ್ಟ್ 2ನಲ್ಲಿ ಬರುತ್ತೆ. ಅದು ಯಾರು ಮಿಸ್ ಮಾಡ್ಕೊಂಡಿದ್ರೆ ಕಮೆಂಟ್ ಹಾಕಿ ನೋಡೋಣ. ಹಾಗೆ ಪಾರ್ಟ್ 2 ಬೇಗ ಬರುತ್ತೆ ಗೈಸ್, ಒಂದು 2 ಡೇಸಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಇಲ್ಲಿವರೆಗೂ ಯಾರ್ಯಾರು ನೋಡಿದ್ದೀರಾ. ಸಿಗೋಣ ಗೈಸ್ ಮುಂದಿನ ಲಾಗ್ನಲ್ಲಿ. ಅಂಟಿಲ್ ದೆನ್ ಐ ಆಮ್ ಸೈನಿಂಗ್ ಆಫ್ ಗೈಸ್. ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ. ಟಾಟಾ ಬಾಯ್.